ನಮಸ್ಕಾರ. ಚುನಾವಣೆಯ ಫಲಿತಾಂಶಗಳು ಅವು ಕೇವಲ ನಂಬರ್ಗಳಲ್ಲ, ಅವು ಜನರ ಧ್ವನಿ. ಬನ್ನಿ, ಇವತ್ತು ಸಾಗರ ಕ್ಷೇತ್ರದ ಆಳವಾದ ವಿಶ್ಲೇಷಣೆ ಮಾಡೋಣ. ಕೇವಲ ಹೆಡ್ಲೈನ್ಸ್ನ ಆಚೆ ಹೋಗಿ ಅಲ್ಲಿನ ಆಡಳಿತದ ವಾಸ್ತವ ಏನು ಮತ್ತು ಆ ತೀರ್ಪಿನ ಹಿಂದಿನ ನಿಜವಾದ ಕಥೆ ಏನು ಅಂತ ಡೇಟಾ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಯಾವುದೇ ಒಂದು ಜಾಗದ ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನಾವು ಆ ಮಣ್ಣಿನ ಕಥೆ ಕೇಳಬೇಕು ಅಲ್ವೇ? ಯಾಕಂದ್ರೆ ಭೂಮಿಯನ್ನ ಅರ್ಥ ಮಾಡ್ಕೊಳ್ಳೋದೇ ಅದರ ಜನರಿಗೆ ಸೇವೆ ಸಲ್ಲಿಸುವ ಮೊದಲ ಹೆಜ್ಜೆ. ಸಾಗರ ಅಂದ್ರೆ ಕೇವಲ ಒಂದು ಎಲೆಕ್ಷನ್ ಕ್ಷೇತ್ರ ಅಲ್ಲ, ಅದು ತನ್ನದೇ ಆದ ಆರ್ಥಿಕತೆ, ಸಮಾಜ ಮತ್ತು ಕನಸುಗಳನ್ನ ಹೊಂದಿರೋ ಒಂದು ಜೀವಂತ ಪ್ರದೇಶ. ಸರಿ, ಮೊಟ್ಟಮೊದಲು ಕೆಲವು ಸಂಖ್ಯೆಗಳನ್ನ ನೋಡೋಣ. ಸಾಗರದ ಅಸಲಿ ಚಿತ್ರಣ ಇಲ್ಲಿದೆ. ಇದೊಂದು ಪ್ರಮುಖವಾಗಿ ಗ್ರಾಮೀಣ ಭಾಗ. ಅಂದ್ರೆ ಇಲ್ಲಿನ ಜನಸಂಖ್ಯೆಯಲ್ಲಿ 68ಕ್ಕಿಂತ ಹೆಚ್ಚು ಜನ ಇರೋದು ಹಳ್ಳಿಗಳಲ್ಲಿ. ನಗರವಾಸಿಗಳು ಕೇವಲ 31%. ಈ ಒಂದು ಅಂಶ ಇದೇ ಇಡೀ ಕ್ಷೇತ್ರದ ರಾಜಕೀಯದ ಮತ್ತು ಆರ್ಥಿಕತೆಯ ಕೇಂದ್ರಬಿಂದು. ಸೊ ನಮ್ಮ ಇವತ್ತಿನ ವಿಶ್ಲೇಷಣೆ ಹೇಗೆ ಸಾಗುತ್ತೆ ಅಂದ್ರೆ ಅದಕ್ಕೊಂದು ಸ್ಪಷ್ಟವಾದ ದಾರಿ ಇದೆ. ಮೊದಲು ಮಣ್ಣಿನ ಮಾತು ಕೇಳೋಣ, ಅಂದ್ರೆ ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನು ಅಂತ ನೋಡೋಣ. ಆಮೇಲೆ ಸಂಖ್ಯೆಗಳು ಹೇಳೋ ಕಥೆಯನ್ನ ನೋಡೋಣ. ನಂತರ ಜನಾದೇಶ ಯಾಕೆ ಬದಲಾಯಿತು ಅಂತ ಕಾರಣಗಳನ್ನು ಹುಡುಕೋಣ. ಅದಾದ್ಮೇಲೆ ಒಂದು ಆಡಳಿತಕ್ಕಾಗಿ ನೀಲನಕ್ಷೆಯನ್ನ ಚರ್ಚಿಸಿ ಕೊನೆಗೆ ವಿಶ್ವಾಸವನ್ನ ಮತ್ತೆ ಗಳಿಸೋ ದಾರಿ ಯಾವುದು ಅಂತ ನೋಡೋಣ. ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ಭಾಗ ಮಣ್ಣಿನ ಮಾತು. ಇಲ್ಲಿ ನಾವು ಸಾಗರದ ನಿಜವಾದ ಸ್ಥಿತಿ ಏನು, ಅಲ್ಲಿನ ಸವಾಲುಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಸಾಗರದ ಆರ್ಥಿಕತೆಯ ವಾಸ್ತವ ಏನು? ನೋಡಿ, ಇಲ್ಲಿ 60% ಜನ ಕೃಷಿ ಮೇಲೇನೆ ಬದುಕ್ತಿದ್ದಾರೆ. ಆದರೆ ಸಮಸ್ಯೆ ಏನಪ್ಪಾ ಅಂದ್ರೆ ಅದರಲ್ಲಿ 70% ಭೂಮಿ ಮಳೆಯನ್ನ ಅವಲಂಬಿಸಿದೆ. ಅಂದ್ರೆ ಬರಗಾಲದ ಆತಂಕ ಇದ್ದೇ ಇರುತ್ತೆ. ಇನ್ನೊಂದ್ ಕಡೆ ಸ್ಥಳೀಯವಾಗಿ ಇಂಡಸ್ಟ್ರಿಗಳು ಇಲ್ದೇ ಇರೋದ್ರಿಂದ ಯುವಕರು ಕೆಲಸ ಹುಡುಕೊಂಡು ಬೇರೆ ಕಡೆ ವಲಸೆ ಹೋಗ್ಲೇಬೇಕು. ಇದರ ಜೊತೆಗೆ ಸರಿಯಾದ ಗ್ರಾಮೀಣ ರಸ್ತೆಗಳಿಲ್ಲ, ಕುಡಿಯೋ ನೀರಿನ ಯೋಜನೆಗಳು ಇನ್ನೂ ಪೂರ್ತಿಯಾಗಿಲ್ಲ. ಇವೆಲ್ಲ ಜನರ ದಿನನಿತ್ಯದ ಬದುಕಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಸರಿ, ಇದು ನೆಲದ ವಾಸ್ತವ. ಈಗ 2023ರ ಚುನಾವಣೆಯ ನಂಬರ್ಗಳು ಏನ್ ಹೇಳ್ತವೆ ಅಂತ ನೋಡೋಣ. ಯಾಕಂದ್ರೆ ಸಂಖ್ಯೆಗಳು ಯಾವತ್ತೂ ಸುಳ್ಳು ಹೇಳಲ್ಲ. 2018 ಮತ್ತು 2023 ಈ 5 ವರ್ಷಗಳಲ್ಲಿ ಏನಾಯಿತು? 2018ರಲ್ಲಿ ಬಿಜೆಪಿ 78,475 ವೋಟುಗಳಿಂದ ಗೆದ್ದಿತು. ಆದರೆ 2023ಕ್ಕೆ ಬರ್ತಿದ್ದ ಹಾಗೆ ಕಾಂಗ್ರೆಸ್ 88,988 ವೋಟುಗಳನ್ನು ಪಡೆದು ಜಯ ಸಾಧಿಸಿತು. ಈ ಸಂಖ್ಯೆಗಳು ಸ್ಪಷ್ಟವಾಗಿ ಒಂದು ದೊಡ್ಡ ರಾಜಕೀಯ ಪಳ್ಳಟಾಗಿದೆ ಅಂತ ತೋರಿಸುತ್ತೆ. ಈ ಬದಲಾವಣೆ ಎಷ್ಟು ದೊಡ್ಡದು ಅಂತ ನೋಡೋಕ್ಕೆ ವೋಟ್ ಶೇರ್ ನೋಡಬೇಕು. ಕಾಂಗ್ರೆಸ್ಗೆ +8%, ಬಿಜೆಪಿಗೆ -6.8%. ಇದು ಕೇವಲ ಸಣ್ಣ ಸ್ವಿಂಗ್ ಅಲ್ಲ, ಇದು ಮತದಾರರ ಒಲವಿನಲ್ಲಿ ಆದ ಒಂದು ಸ್ಪಷ್ಟವಾದ ಬದಲಾವಣೆಯ ಸಂದೇಶ. ಕೊನೆಗೆ ಗೆಲುವಿನ ಅಂತರ 16,022 ವೋಟುಗಳು. ಇದು ಸಣ್ಣ ಅಂತರ ಅಲ್ಲ, ಇದೊಂದು ನಿರ್ಣಾಯಕ ಜನಾದೇಶ ಅಂತಾನೆ ಹೇಳಬಹುದು. ಸ್ಪಷ್ಟವಾದ ತೀರ್ಪು. ಹಾಗಿದ್ರೆ ಈ ಬದಲಾವಣೆ ಯಾಕಾಯ್ತು? ಈ ನಂಬರ್ಗಳ ಹಿಂದಿರೋ ಅಸಲಿ ಕಾರಣ ಏನು? ಬನ್ನಿ ಅದನ್ನ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಇದು ಒಂದು ವ್ಯವಸ್ಥಿತ ರೋಗ ನಿರ್ಣಯದ ಹಾಗೆ. ಮೊದಲನೇ ಕಾರಣ, ಇದನ್ನ ವೆಲ್ಫೇರ್ ಫಿಟೀಗ್ ಅಂತ ಕರಿಬೋದು. ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸೆ. ನೋಡಿ, ದೊಡ್ಡ ದೊಡ್ಡ ಭರವಸೆಗಳನ್ನ ಕೊಟ್ಟಾಗ ಜನರ ನಿರೀಕ್ಷೆ ಹೆಚ್ಚಾಗುತ್ತೆ. ಆದ್ರೆ ಆ ಯೋಜನೆಗಳು ಸರಿಯಾದ ಸಮಯಕ್ಕೆ ಜನರಿಗೆ ತಲುಪದೇ ಇದ್ದಾಗ ಅಥವಾ ಅರ್ಧಕ್ಕೆ ನಿಂತಾಗ ಜನರಲ್ಲಿ ನಂಬಿಕೆ ಹೊರಟೋಗುತ್ತೆ. ಎರಡನೇ ಕಾರಣ ಅಭಿವೃದ್ಧಿಯ ಅಂತರ. ಕುಡಿಯೋ ನೀರು, ಒಳ್ಳೆ ರಸ್ತೆ, ಸ್ಥಳೀಯವಾಗಿ ಉದ್ಯೋಗ, ಇವೆಲ್ಲ ಜನರ ದಿನನಿತ್ಯದ ಬದುಕಿಗೆ ಬೇಕಾದ ವಿಷಯಗಳು. ಇವುಗಳು ಅರ್ಧಕ್ಕೆ ನಿಂತಾಗ ನಮ್ಮನ್ನ ಕಡೆಗಣಿಸಲಾಗಿದೆ ಅನ್ನೋ ಭಾವನೆ ಬಲವಾಗಿ ಮೂಡುತ್ತೆ. ಮೂರನೇ ಮತ್ತು ಬಹುಶಃ ಅತೀ ಮುಖ್ಯವಾದ ಕಾರಣ ಅಂದ್ರೆ ಉದ್ಯೋಗದ ಬಿಕ್ಕಟ್ಟು. ಇವತ್ತಿಗೂ 60% ಜನ ಕೃಷಿಯನ್ನೇ ನಂಬಿದ್ದಾರೆ. ಹಾಗಾಗಿ ಯುವಕರಿಗೆ ಇಲ್ಲಿ ಕೆಲಸ ಸಿಗೋದಿಲ್ಲ. ಅವರು ಅನಿವಾರ್ಯವಾಗಿ ಪಟ್ಟಣಗಳಿಗೆ ವಲಸೆ ಹೋಗಲೇಬೇಕು. ಇದು ಒಂದು ದೊಡ್ಡ ಅಸಮಾಧಾನದ ಮೂಲ. ಈ ಸಂದರ್ಭದಲ್ಲಿ ನಾವು ಒಂದು ಬಹಳ ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಪ್ರತಿಯೊಬ್ಬ ಪ್ರಜೆಯ ಘನತೆ ಒಂದು ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದ್ರಲ್ಲಿದೆ. ಸರ್ಕಾರವನ್ನ ಪ್ರಶ್ನೆ ಮಾಡೋ, ಹೊಣೆಗಾರರನ್ನಾಗಿ ಮಾಡೋ ಶಕ್ತಿ ಇರೋದು ಜ್ಞಾನಯುತವಾದ ಸಾರ್ವಜನಿಕ ಮಾತುಕತೆಗೆ. ಇದು ಬರೀ ರಾಜಕೀಯ ಅಲ್ಲ, ಜನರ ಘನತೆಯ ಪ್ರಶ್ನೆ. ಸರಿ, ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನು ನೋಡಿದ್ವಿ.
ಈಗ ಪರಿಹಾರದ ಕಡೆಗೆ ಹೋಗೋಣ. ವಿಶ್ಲೇಷಣೆಯಿಂದ ಕಾರ್ಯತಂತ್ರಕ್ಕೆ ಒಂದು ಸ್ಪಷ್ಟವಾದ ಆಡಳಿತದ ನೀಲನಕ್ಷೆ ಹೇಗಿರಬಹುದು? ಇದು ಸುಮ್ಮನೆ ಭರವಸೆಗಳ ಪಟ್ಟಿ ಅಲ್ಲ. ಇದು 3 ನಿರ್ದಿಷ್ಟ ಮಾಡಬಹುದಾದ ಕೆಲಸಗಳ ಪ್ರತಿಜ್ಞೆ. 1. 30 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನ ಮೇಲ್ದರ್ಜೆಗೇರಿಸಿ 15 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸೋದು. 2. ಜಲಜೀವನ್ ಮಿಷನ್ ಪೂರ್ತಿಗೊಳಿಸಿ 100% ಮನೆಗಳಿಗೆ ನಲ್ಲಿ ನೀರು ಕೊಡೋದು. ಮತ್ತು 3. ಸಾಗರದಲ್ಲಿ ಹೊಸ ITI ಸ್ಥಾಪಿಸಿ ವರ್ಷಕ್ಕೆ 2,000 ಯುವಕರಿಗೆ ಕೌಶಲ್ಯ ತರಬೇತಿ ನೀಡೋದು. ಈ 3 ಜನರ ಮುಖ್ಯ ಸಮಸ್ಯೆಗಳಿಗೆ ನೇರವಾದ ಉತ್ತರ ಕೊಡುತ್ತೆ. ಆದರೆ ಭರವಸೆ ಕೊಟ್ರೆ ಸಾಲದು, ಅದಕ್ಕೊಂದು ಲೆಕ್ಕಾಚಾರ ಬೇಕು. ಅದಕ್ಕಾಗಿಯೇ ಪ್ರತಿಯೊಂದು ಯೋಜನೆಗೂ ಎಷ್ಟು ಖರ್ಚಾಗತ್ತೆ, ಎಷ್ಟು ಸಮಯ ಬೇಕು ಮತ್ತೆ ಅದರಿಂದ ಆಗುವ ಪರಿಣಾಮ ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಇದು ಮಾತಲ್ಲ, ಅಳತೆ ಮಾಡಬಹುದಾದ ಸಮಯಕ್ಕೆ ಬದ್ಧವಾದ ಒಂದು ಪ್ಲಾನ್. ಇವತ್ತಿನ ದಿನಗಳಲ್ಲಿ ಜನರ ಜೊತೆ ಸಂಪರ್ಕದಲ್ಲಿರಬೇಕು ಅಂದ್ರೆ ಅವರ ಡೇಟಾವನ್ನ ಜವಾಬ್ದಾರಿಯಿಂದ ಬಳಸಬೇಕು. ಇದಕ್ಕೆ ವಿಶ್ವಾಸ, ಖಾಸಗಿತನ ಮತ್ತೆ ಅವರ ಒಪ್ಪಿಗೆ, ಈ 3 ಅಡಿಪಾಯ. ಜನರ ನಂಬಿಕೆ ಗಳಿಸೋಕೆ ಅವರ ಖಾಸಗಿತನವನ್ನ ಗೌರವಿಸೋದು ತುಂಬಾನೇ ಮುಖ್ಯ. ಯಾವುದೇ ಸಂವಹನ ಜವಾಬ್ದಾರಿಯುತವಾಗಿರಬೇಕು. ಸರಿ, ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ವಿಶ್ವಾಸದ ಹಾದಿ. ಜನರ ನಂಬಿಕೆಯನ್ನ, ಜನಾದೇಶವನ್ನ ಮತ್ತೆ ಗಳಿಸೋದು ಹೇಗೆ? ಈ ವಿಶ್ಲೇಷಣೆ ನಾಯಕತ್ವವನ್ನ ಒಂದು ಕವಲುದಾರಿಯಲ್ಲಿ ನಿಲ್ಲಿಸಿದೆ. 2 ದಾರಿಗಳಿವೆ. ಒಂದು, ಆಡಳಿತ ವಿರೋಧಿ ಭಾವನೆ ಇದೆ ಅಂತ ಹೊಸ ಮುಖವನ್ನ ತರೋದು. ಇನ್ನೊಂದು ದಾರಿ, ಇರೋರನ್ನೇ ಉಳಿಸ್ಕೊಂಡು ಸಂಪೂರ್ಣವಾಗಿ ಕಾರ್ಯತಂತ್ರವನ್ನೇ ಬದಲಾಯಿಸೋದು. ನಕ್ಕರವಾದ ಕೆಲಸಗಳ ಮೇಲೆ ಗಮನ ಕೊಟ್ಟು ನಂಬಿಕೆಯನ್ನ ಮತ್ತೆ ಕಟ್ಟೋದು. ಇದು ನಾಯಕತ್ವ ತೆಗೆದುಕೊಳ್ಬೇಕಾದ ಒಂದು ದೊಡ್ಡ ನಿರ್ಧಾರ. ಕೊನೆಯಲ್ಲಿ ಈ ಒಂದು ಮಾತನ್ನ ನಾವು ಮರೆಯಬಾರದು. ಜನಾದೇಶ ಅನ್ನೋದು ಒಮ್ಮೆ ಗೆಲ್ಲೋ ಬಹುಮಾನ ಅಲ್ಲ, ಅದು ಪ್ರತಿದಿನ ಪ್ರತಿಕ್ಷಣ ಗಳಿಸಬೇಕಾದ ಒಂದು ವಿಶ್ವಾಸ. ರಾಜಕೀಯ ಅಂದ್ರೆ ಒಂದು ಬಾರಿಯ ಗೆಲುವಲ್ಲ, ಅದು ನಿರಂತರ ಸೇವೆ. ಹಾಗಿದ್ರೆ ಈ ಎಲ್ಲಾ ವಿಶ್ಲೇಷಣೆ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಡೇಟಾ ಆಧಾರಿತ ಆಡಳಿತ ಒಬ್ಬ ನಾಯಕ ಮತ್ತು ಅವರ ಕ್ಷೇತ್ರದ ಜನರ ನಡುವಿನ ಸಂಬಂಧವನ್ನ ನಿಜವಾಗಿಯೂ ಹೇಗೆ ಬದಲಾಯಿಸಬಲ್ಲದು? ಯೋಚನೆ ಮಾಡಿ. ಇದು ಕೇವಲ ಚುನಾವಣೆ ಗೆಲ್ಲೋ ಬಗ್ಗೆ ಅಲ್ಲ, ನಿಜವಾಗಿಯೂ ಜನರ ಬದುಕನ್ನ ಉತ್ತಮಪಡಿಸೋ ಬಗ್ಗೆ.